Hi everyone, welcome back to my channel. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಆ್ಯಂಡ್ ಸ್ಟೂಡೆಂಟ್ಸ್, ನನ್ನ ಕ್ಲೈಂಟ್ಸ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಆ್ಯಂಡ್ ಇವತ್ತು ಪಿಂಕ್ ಮೂನ್ ಡೇ ಇತ್ತು. ಐ ಥಿಂಕ್ ಮಳೆ ಬರ್ತಿರೋದ್ರಿಂದ ಕಾಣಿಸಿಲ್ಲ ಅನ್ಕೋತೀನಿ. ಓಕೆ, ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಆಗಿರುತ್ತೆ. ಈ ಒಂದು ವಿಡಿಯೋ ಬಂದು ಕಲೆಕ್ಟಿವ್ ರೀಡಿಂಗ್ ಆ್ಯಂಡ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವುದು ನಿಮಗೆ ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಸೊ ಅಂದ ಹಾಗೆ ಈ ಒಂದು ಬ್ರೇಸ್ಲೆಟ್ನ ನಾನು ತೋರಿಸ್ಬಿಡ್ತೀನಿ. ಸೊ ಈ ಒಂದು ಬ್ರೇಸ್ಲೆಟ್ ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ ಮಾಡಿರುವಂಥದ್ದು. ಆ್ಯಂಡ್ ಆಲ್ಸೋ ಪ್ರೊಟೆಕ್ಷನ್, ಯಾವುದೇ ಒಂದು ದೃಷ್ಟಿಯಿಂದ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸಿಂದ ಆಗಿರ್ಬೋದು, ರಿಲೇಷನ್ಶಿಪ್ ಚೆನ್ನಾಗಿದೆ, ಖುಷಿಯಾಗಿದ್ದಾರೆ ಅಂದರೆ ಪದೇ ಪದೇ ಜಗಳ ಆಡ್ಕೊತಾ ಇದ್ದಾರೆ, ಆ ಒಂದು ಸಿಚುವೇಶನ್ಗೂ ಸಹ ಇದನ್ನು ವೇರ್ ಮಾಡ್ಬೋದು. ಒಂದು ಒಳ್ಳೆ ಬಾಂಡಿಂಗ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಒಂದು ಸಪೋರ್ಟ್ ಮಾಡುತ್ತೆ. ಸೊ ಕ್ಲಿಯರಾಗಿ ಹೇಳಿಬಿಡ್ತೀನಿ, ಬ್ರೇಸ್ಲೆಟ್ ಹಾಕ್ಕೊಂಡಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತಲ್ಲ. ಇಟ್ ಸಪೋರ್ಟ್ಸ್, ನಿಮ್ಗೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಸಿಗುತ್ತೆ. ನಿಮಗೆ ಏನು ಬ್ಲಾಕೇಜಸ್ ಇದೆ ಅದನ್ನು ರಿಮೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಫೇಕ್ ಅಶ್ಯೂರೆನ್ಸ್ ನಾನು ಇಲ್ಲಿ ಕೊಡ್ತಾ ಇಲ್ಲ, ಬ್ರೇಸ್ಲೆಟ್ ಹಾಕ್ಕೊಂಡಿದ್ದ ತಕ್ಷಣ ಇದು ಚೇಂಜ್ ಆಗುತ್ತೆ ಅದು ಚೇಂಜ್ ಆಗುತ್ತೆ ಅಂತ ನಾನು ಯಾವ ವಿಡಿಯೋದಲ್ಲೂ ಸಹ ಹೇಳಿಲ್ಲ. ಸೊ ಇಲ್ಲೂ ಸಹ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಇಫ್ ಇನ್ ಕೇಸ್ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ನೋಡೋಣ ಏನೆಲ್ಲ ಗೈಡೆನ್ಸ್ ಬರುತ್ತೆ ಟ್ಯಾರೋ ಕಡೆಯಿಂದ ಅಂತ. ಸೊ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು ನೋಡೋಣ. ಓಕೆ, ಸೊ 3 ಟೈಮ್ಸ್ ನಿಮ್ಮ ಪಾರ್ಟ್ನರ್ ಅವರ ನೇಮನ್ನು ಹೇಳಿ ನೀವು ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಕರೆಂಟ್ಲಿ ಯಾವ ಒಂದು ಥಿಂಕಿಂಗಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ. ಕಾರ್ಡ್ಸ್ ಬೀಳ್ತಾನೆ ಇಲ್ಲ. ಓಕೆ, ಬಾಟಮ್ ಆಫ್ ದ ಡೆಕ್ ಏನಿದೆ ನೋಡೋಣ. ದ ಟವರ್ ಇದೆ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಇದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಬಟ್ ಒಂದು ಥಿಂಗ್ ಹೇಳ್ಬಿಡ್ತೀನಿ, ಇಲ್ಲಿ ಬ್ರೇಕಪ್ ಆಗಿರೋರು ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಮ್ಯಾರೇಜ್ ಆಗಿ ದೂರ ಆಗಿರೋರು ಸಹ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಓಕೆ, ಸೊ ಮ್ಯಾರಿಡ್ ಪೀಪಲ್ ಸಹ ಇಲ್ಲಿ ವೀಡಿಯೋಸ್ನ ವಾಚ್ ಮಾಡ್ತಾ ಇರ್ಬೋದು ಈ ಒಂದು ವೀಡಿಯೋನ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಫ್ರೀಡಮ್ ಇಲ್ಲ ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ಆ ಥರ ಅನ್ನಿಸ್ತಾ ಇರ್ಬೋದು. ಅದೇ ಒಂದು ವಿಚಾರವಾಗಿ ನಿಮ್ಮಿಂದ ಅವರು ದೂರ ಆಗಿರ್ಬೋದು. ಇಲ್ಲಿ ತುಂಬ ಡೌನ್ಫಾಲ್ ಅನ್ನೋದು ನೋಡಿದ್ದೀರಾ. ತುಂಬ ಜಗಳ ಅಂದರೆ ಜಗಳ ನಿಮ್ಮಿಬ್ಬರ ಮಧ್ಯೆ ಆಗ್ತಾನೆ ಇತ್ತು ಅಂತ ಬರ್ತಾ ಇದೆ. ಬಿಕಾಸ್ ದ ಟವರ್ ಕಾರ್ಡ್ ನೀವು ನೋಡಿರ್ಬೋದು, ಎಷ್ಟು ಅವರು ಬೀಳ್ತಾ ಇದ್ದಾರೆ ಅಲ್ವಾ. ತುಂಬ ಅಗ್ರೆಸಿವ್ ಆಗಿರ್ಬೋದು, ತುಂಬ ಕೋಪ ಆಗಿರ್ಬೋದು. ಕೊನೆಗೆ ಒಬ್ರಿನೊಬ್ಬರು ಎಲ್ಲೋ ಒಂದು ಕಡೆ ಹೇಟ್ ಮಾಡುವಂಥ ಸಿಚುಯೇಷನ್ಗೆ ಸಹ ಬಂದಿರ್ಬೋದು. ಎಲ್ಲೋ ಒಂದು ಕಡೆ ಅವರ ಬಿಹೇವಿಯರ್ ಮೇಲೆ ನಿಮಗೆ ಪದೇ ಪದೇ ಸಿಟ್ಟು ಬರೋದಾಗಿರ್ಬೋದು, ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟು ಬರೋದಾಗಿರ್ಬೋದು. ಕರೆಂಟ್ಲಿ ಅವರು ಯಾವುದೇ ರಿಲೇಷನ್ಶಿಪ್ ಆಗಲಿ ಏನು ಬೇಡಪ್ಪ ನನಗೆ
ಅಂಥವರು ಸುಮ್ಮನೆ ಇರ್ಬೋದು. ಈ ಥರ ಒಂದು ಥಿಂಕಿಂಗಲ್ಲೂ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಆ್ಯಂಡ್ 5 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಕರೆಂಟ್ಲಿ ಯಾವುದೇ ಕಮಿಟ್ಮೆಂಟ್ಸ್ಗೆ ಅವರು ರೆಡಿ ಇಲ್ಲ ಅಂತ ಬರ್ತಾ ಇದೆ. ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಮತ್ತೆ ಯಾವುದೇ ಕಮಿಟ್ಮೆಂಟ್ಸ್ಗೆ ನಾನು ಒಪ್ಕೊಳ್ಳೋದಿಲ್ಲ, ಯಾರಿಗೂ ನಾನು ಹತ್ತಿರ ಆಗೋದಿಲ್ಲ. ಈ ಥರ ಅವರು ಬೇಜಾರಲ್ಲೂ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಮೇಲೆ ಸಹ ಅವರು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. ಬಟ್ 10 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ತುಂಬ ಡ್ರೀಮ್ಸ್ಗಳಿದ್ವು. ನಿಮ್ಮ ಜೊತೆ ಅವರು ಮದುವೆ ಆಗಬೇಕು, ಒಂದು ಹ್ಯಾಪಿ ಫ್ಯಾಮಿಲಿನ ನೋಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಅದು ಈಡೇರಿಲ್ಲ. ಬಟ್ ವೀಲ್ ಆಫ್ ಫಾರ್ಚೂನ್ ಸಹ ಇಲ್ಲಿ ಬರ್ತಾ ಇರೋದ್ರಿಂದ ಮತ್ತೆ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಇದೆ, ಸೊ ಟೈಮ್ ಚೇಂಜಸ್ ಅಂತ ಹೇಳುತ್ತೆ. ಇವಾಗ ಏನು ಸಿಚುವೇಶನ್ ಇದೆ ಅದು ಚೇಂಜ್ ಆಗಲೇಬೇಕು. ಸೊ ಟೈಮ್ ಕಳೀತಾ ನಿಮ್ಮ ಮೇಲೆ ಅವ್ರಿಗೇನಾದರೂ ಕೋಪ ಇದ್ದರೆ, ಬೇಜಾರಿದ್ದರೆ ಅದೆಲ್ಲ ಸಹ ಮರೆಯಾಗತ್ತೆ ಅಂತ ಹೇಳ್ಬೋದು. ಬಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟೇ ಸಲ ಇದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೋದರೂ ಸಹ ಅದು ಮತ್ತೆ ಬ್ರೇಕ್ ಆಗ್ತಾನೆ ಇತ್ತು. ಈ ಸಲ ತುಂಬ ಒಂದು ಇಂಟೆನ್ಸ್ ಆಗಿ ಜಗಳ ಆಗಿರ್ಬೋದು, ತುಂಬ ಡೀಪಾಗಿ ಜಗಳ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಈ ವ್ಯಕ್ತಿನ ನೀವು ತುಂಬ ಬ್ಲೈಂಡಾಗಿ ಟ್ರಸ್ಟ್ ಮಾಡಿದ್ರಿ ಅಂತ ಬರ್ತಾ ಇದೆ. ಈ ವ್ಯಕ್ತಿಯನ್ನು ನೀವು ತುಂಬ ನಂಬಿದ್ರಿ. ಎಷ್ಟೇ ಒಂದು ಜಗಳ ಬಂದ್ರೂ ಇವ್ರನ್ನ ಬಿಟ್ಟೋಗ್ಬೇಕಂತ ನೀವು ಡಿಸೈಡ್ ಮಾಡಿರಲಿಲ್ಲ. ಬಟ್ ಈ ವ್ಯಕ್ತಿಗೆ ಬರೀ ಜಗಳನೇ ಆಗ್ತಾಯಿದ್ರೆ ನಾನು ಹೇಗಿರಲಿ, ಈ ಒಂದು ಪ್ರೀತಿಯಲ್ಲಿ ನಾನು ಹೇಗಿರೋಕ್ಕೆ ಸಾಧ್ಯ, ಬರೀ ಜಗಳನೇ ಆಗ್ತಾಯಿದ್ರೆ ಅನ್ನೋ ಒಂದು ಮೈಂಡ್ಸೆಟ್ ಇವ್ರಿಗೆ ಇರ್ಬೋದು. ಆ್ಯಂಡ್ ನಿಮ್ಮ ಮೈಂಡ್ಸೆಟ್ ಹಾಗೆ ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ಸೆಟ್ ತುಂಬ ಡಿಫ್ರೆಂಟ್ ಅಂತ ಇಲ್ಲಿ ಬರ್ತಾ ಇದೆ. ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀರಾ, ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲೂ ತುಂಬ ಡಿಫ್ರೆಂಟಾಗಿ ಇರ್ತೀರಾ ಅಂತ ಹೇಳ್ಬೋದು. ಆ ಒಂದು ವಿಚಾರಗಳಿಂದ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತಾ ಇತ್ತು ಅಂತ ಬರ್ತಾ ಇದೆ. 10 ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ವಿತಿನ್ 10 ಮಂತ್ಸ್ ನಿಮಗೆ ಇವರು ಮತ್ತೆ ಮಾತಾಡಿಸ್ತಾರೆ, ಮತ್ತೆ ಈ ಒಂದು ಟೈಮ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೇಜರ್ ಆಗಿ ಇಲ್ಲಿ ಧನುರಾಶಿ, ವೃಷಭ ರಾಶಿ, ಈ ಒಂದು ರಾಶಿಯವರು ಪ್ರೆಸೆನ್ಸ್ ಇದ್ದೀರಾ. ಮಿಥುನ ಆ್ಯಂಡ್ 5 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇದೆ. ನೀವೇನಾದರೂ ಕರೆಂಟ್ಲಿ ನಾನೇ ಅವ್ರನ್ನ ಕೇಳ್ತೀನಿ ಮತ್ತು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೋದರೆ ಸದ್ಯದ ಮಟ್ಟಿಗೆ ಅವ್ರ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರಲ್ಲ ಅಂತ ಬರ್ತಾ ಇದೆ. ಗೊತ್ತಿಲ್ಲ, ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಥಿಂಕಿಂಗ್ ಬರ್ತಾ ಇರ್ಬೋದು, ನಾನೇ ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಲಾ, ನಾನೇ ಇವ್ರನ್ನ ಮಾತಾಡಿಸಿ ಕನ್ವಿನ್ಸ್ ಮಾಡಲಾ ಅಂತ. ಬಟ್ ನೀವು ಮಾಡಿದ್ರೂ ಸಹ ಇಲ್ಲಿ ಈ ಒಂದು ಸಿಚುವೇಷನಲ್ಲಿ ಕರೆಂಟ್ಲಿ ಸ್ಟಿಲ್ ಒಂದು 4-5 ಮಂತ್ಸ್ ಅವ್ರ ಕಡೆಯಿಂದ ನಿಮಗೆ ನೋ ರೆಸ್ಪಾನ್ಸೇ ಇರುತ್ತೆ. ನೀವೇನಾದರೂ ಹೋಗ್ತೀನಿ ನಾನೇ ಎಲ್ಲನೂ ಕನ್ಸೋಲ್ ಮಾಡ್ತೀನಿ ಅಂತ ಹೋದಷ್ಟು ನಿಮಗೆ ಇನ್ನೂ ಹರ್ಟ್ ಆಗುತ್ತೆ ಅಂತಲೇ ಬರ್ತಾ ಇದೆ. ಸೊ ಆ ಒಂದು ಮೆಸೇಜ್ ಈ ಥರ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ರೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ಹೀಗಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಯಾವುದೇ ಕಮಿಟ್ಮೆಂಟ್ಗೆ ಅಥವಾ ಮತ್ತೆ ನಿಮ್ಮ ಹತ್ರ ಈ ಒಂದು ಸಿಚುವೇಷನಲ್ಲಿ ಮಾತಾಡೋದಕ್ಕೆ ಅವರು ರೆಡಿ ಇಲ್ಲ. ಬಟ್ ಇವರೇ ಬೇಕು ಅಂತ ಇದ್ದರೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೀವು ವೆಯ್ಟ್ ಮಾಡಿದ್ರೆ ಈ ಪರ್ಸನ್ ವಿತಿನ್ 10 ಮಂತ್ಸಲ್ಲಿ ಕೆಲವೊಂದು ಚೇಂಜಸ್ ಆಗುವಂಥ ಒಂದು ಸಿಚುವೇಷನ್ಸ್ನ ನೀವು ನೋಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಟ್ಯಾರೋ ರೀಡಿಂಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸನಲ್ ಕನ್ಸಲ್ಟೇಷನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಈ ಬ್ರೇಸ್ಲೆಟನ್ನು ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅವೈಲಬಲ್ ಇದೆ, ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.